ಫ್ರೆಂಡ್ಸ್, ಇವತ್ತು ಮದರ್ಸ್ ಡೇ. ಎಲ್ಲ ಅಮ್ಮಂದಿರಿಗೂ ಹ್ಯಾಪಿ ಮದರ್ಸ್ ಡೇ. ನ್ಯೂ ಮಾಮ್ಸ್, ಯಂಗ್ ಮಾಮ್ಸ್, ಓಲ್ಡ್ ಮಾಮ್ಸ್, ನಾಟ್ ಸೋ ಓಲ್ಡ್ ಮಾಮ್ಸ್, ಹ್ಯಾಪಿ ಮದರ್ಸ್ ಡೇ. ನಮಗೆಲ್ಲರಿಗೂ ಅಮ್ಮ ಅಂದರೆ ಏನಂತ ಗೊತ್ತಿದೆ. ಅಮ್ಮ ಇಲ್ಲದ ಜೀವನ ಹೇಗೆ ಅಂತ ಅಮ್ಮನನ್ನು ಬೇಗ ಕಳ್ಕೊಂಡವ್ರ ಹತ್ರ ಕೇಳಿದರೆ ಗೊತ್ತಾಗ್ತದೆ. ಇರುವಾಗ ನಮಗೆ ಅಮ್ಮನ ನೆನಪು ಸದಾ ಇದ್ದರೆ, ಇಲ್ಲದಾಗ ಇನ್ನೂ ಅಮ್ಮನ ನೆನಪು ಜಾಸ್ತಿ ಕಾಡ್ತದೆ. ನಮ್ಮ ಅಮ್ಮ ಮೊನ್ನೆ ತನಕ ಇದ್ದರು, ಮೊನ್ನೆ 6 ತಿಂಗಳ ಹಿಂದಷ್ಟೇ ನಾವು ಕಳ್ಕೊಂಡ್ವಿ. ಆಗ ಇನ್ನೂ ಜಾಸ್ತಿ ನೆನಪು ಬರ್ತದೆ. ಅಮ್ಮಂದಿರಿಗೂ ಅಷ್ಟೇ, ಮಕ್ಕಳಂದರೆ ಇಡೀ ದಿವಸ ಮಕ್ಕಳ ಹಿಂದೆ ತಿರುಗ್ತಾ ಇರ್ತಾರೆ. ಸಣ್ಣ ಮಕ್ಕಳಿರುವಾಗ ಅಮ್ಮಂದಿರಿಗೆ ಬೇರೆ ಏನು ಕೆಲಸ ಇರೋದಿಲ್ಲ. ಮಕ್ಕಳದೇ ಚಿಂತೆ, ಇಡೀ 24 ತಾಸು ಮಕ್ಕಳದ್ದೇ ಕೆಲಸ, ಮಕ್ಕಳದೇ ಚಿಂತೆ. ಅವರಿಗೋಸ್ಕರ ಅವರು ಏನೂ ಮಾಡಿರೋದಿಲ್ಲ, ಎಲ್ಲ ಸ್ಯಾಕ್ರಿಫೈಸ್ ಮಾಡಿಕೊಂಡು ಮಕ್ಕಳನ್ನು ಬೆಳೆಸ್ತಾ ಇರ್ತಾರೆ. ಮಕ್ಕಳು ಅಷ್ಟೇ, ಸಣ್ಣದಿರುವಾಗ ಇಡೀ ದಿವಸ ಅಮ್ಮ ಅಮ್ಮ ಅಂತ ಹಿಂದೆ ಮುಂದೆ ತಿರುಗ್ತಾ ಇದ್ದರೆ, ಸ್ವಲ್ಪ ದೊಡ್ಡದಾಗುವಾಗ ಮಕ್ಕಳಿಗೆ ಟೀನೇಜ್ ಆಗುವಾಗ ಅಮ್ಮ ಸ್ವಲ್ಪ ಕಿರಿಕಿರಿ ಆಗ್ತಾರೆ, ಅಮ್ಮ ರೆಸ್ಟ್ರಿಕ್ಷನ್ ಹಾಕ್ತಾರೆ, ಎಲ್ಲದರಲ್ಲೂ ತಲೆ ಹಾಕ್ತಾರೆ ಅಂತ ಸ್ವಲ್ಪ ಕಿರಿಕಿರಿ ಆಗ್ತದೆ. ಅದೇ ಥರ ಕಾಲೇಜಿಗೆ ಹೋಗುವಾಗ ಮಕ್ಕಳ ಜೊತೆ ಫ್ರೆಂಡ್ಸ್ ಜೊತೆ ಕೊಳ್ಕೊಂಡು ಅಮ್ಮನದು ಸ್ವಲ್ಪ ನೆನಪು ದೂರ ಆದರೆ ಫೋನ್ ಮಾಡಲಿಕ್ಕೆ ಪುರ್ಸೊತ್ತಿರೋದಿಲ್ಲ. 2-3 ದಿವಸಕ್ಕೊಂದ್ಸರಿ ಅಥವಾ ವಾರದಲ್ಲಿ ಒಂದ್ಸರಿ ಫೋನ್ ಮಾಡ್ತಾರೆ, ಅಥವಾ ಕೆಲವರು ಮಾಡೋದೇ ಇಲ್ಲ. ಮತ್ತು ಮುಂದೆ ಕೆಲಸ, ಮದುವೆ, ಮಕ್ಕಳು ಅಂಥೇಳಿ ನಮ್ಮ ಸಂಸಾರದಲ್ಲಿ ನಾವು ಬ್ಯುಸಿ ಇರ್ತೇವೆ. ಅಮ್ಮ ಸ್ವಲ್ಪ ದೂರ ಸರಿತಾಳೆ. ಆದರೆ ಅಮ್ಮ ಮಾತ್ರ ಮಕ್ಕಳ ಬಗ್ಗೆ ಯೋಚನೆ ಮಾಡೋದು ಬಿಡುವುದೇ ಇಲ್ಲ. ಕೊನೆ ತನಕನೂ ಮಕ್ಕಳ ಬಗ್ಗೆನೇ ಯೋಚನೆ ಮಾಡ್ತಾರೆ. ಹೇಳಿಕೆ ಇರುವಂಗೆ, ಊರಿಗೆ ಅರಸನಾದರೂ ತಾಯಿಗೆ ಮಗ ಅನ್ನೋ ಹಾಗೆ ಅಮ್ಮ ಸಾಯೋ ತನಕ ಮಕ್ಕಳ ಚಿಂತೆ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಈ ಮದರ್ಸ್ ಡೇ ನೀವು ಅಮ್ಮನಿಗೆ ಏನು ಗಿಫ್ಟ್ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದರೆ, ನಾನು ಹೇಳ್ತೇನೆ ಕೇಳಿ. ಈ 3 ಕೆಲಸ ನೀವು ಮಾಡಿ. ಫಸ್ಟ್, ಒಂದು ವಿಸಿಟ್ ಮಾಡಿ ಸಾಧ್ಯ ಇದ್ದರೆ, ಇಲ್ಲಾಂದರೆ ಕಾಲ್ ಮಾಡಿ. ಟೆಕ್ಸ್ಟ್ ಅಲ್ಲ, ರಿಯಲ್ ಕಾಲ್ ಮಾಡಿ. 2ನೇದು, ಅಮ್ಮನಿಗೆ ಒಂದು ಹೆಲ್ತ್ ಚೆಕಪ್ ಮಾಡಿಸಿ. ಆ ಹೆಲ್ತ್ ಚೆಕಪ್ಪಲ್ಲಿ ಬ್ಲಡ್ ಕೌಂಟು, ಮತ್ತು ಒಂದು ಮ್ಯಾಮೋಗ್ರಫಿ, ಒಂದು ಪ್ಯಾಪ್ಸ್ಮಿಯರ್, ಮತ್ತು ವಿಟಮಿನ್ B12, ವಿಟಮಿನ್ D ಹೀಗೆ ಇರುವ ಟೆಸ್ಟ್ ಇರುವ ಹೆಲ್ತ್ ಚೆಕಪ್ ಗಿಫ್ಟ್ ಕೊಡಿ. 3ನೇದು, ಒಂದು ಸಾಧ್ಯ ಇದ್ದರೆ ಜಿಮ್ ಮೆಂಬರ್ಶಿಪ್, ಜಿಮ್ ಇದ್ದವರಿಗೆ ಜಿಮ್ ಮೆಂಬರ್ಶಿಪ್ ಒಂದು ಗಿಫ್ಟ್ ಕೊಡಿ. ಯಾಕಂದರೆ ಈ ವಯಸ್ಸಿನಲ್ಲಿ ಮಿಲಿಯನಲ್ಸ್ ಜನ್ಜಿ ಅಮ್ಮಂದಿರಿಗೆ ಈಗ ಅವರಿಗೆ ಈ ಮಸಲ್ ಸ್ಟ್ರೆಂಥನಿಂಗಿಂದ ಅವಶ್ಯಕತೆ ಇರ್ತದೆ. ವಾರದಲ್ಲಿ 2-3 ದಿವಸ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡಲಿ. ಹ್ಯಾಪಿ ಮದರ್ಸ್ ಡೇ ಒನ್ಸ್ ಅಗೇನ್. ಹೇಳಿದ್ದು ಕೇಳಲಿಲ್ಲ ಅಂದರೆ ನನ್ನ ಚಾನೆಲ್ ಮೈ ಹೆಲ್ತ್ ಮೈ ಪ್ರಯಾರಿಟಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ.